ಗಾಯ್ಸ್ ನೋಡಿ ಗಾಯ್ಸ್, ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಊರಿಗೆ, ಒಬ್ಬರೇ ಹೋಗ್ತಾ ಇದ್ದಾರೆ. ಸಣ್ಣವ್ರೆ, ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಫಾಲೋವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗಾಯ್ಸ್ ಫೈನಲಿ KSRTC ಬಸ್ ಸ್ಟಾಪ್ಗೆ ಬಂದ್ವಿ. ಸೊ 3 ಲಗೇಜು ಇಲ್ಲಿ ಇಟ್ಟಿದ್ದೀವಿ. ಸಣ್ಣ ಬಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲೇ ಪುತ್ತೂರು ಬಸ್ ಬರೋದು. ಗಾಯ್ಸ್ ಅಶ್ವಮೇಧ ಬಸ್ ಸಿಕ್ತು ಡೈರೆಕ್ಟ್ ಪುತ್ತೂರಿಗೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಹೇಳ್ತಿದ್ದೆ ಅಶ್ವಮೇಧನೇ ಇರ್ಲಪ್ಪ, ಯಾಕಂದ್ರೆ ಚಾರ್ಜಿಂಗ್ ಅಲ್ಲಿ ಇಡೋಕ್ಕಾಗುತ್ತೆ. ಬಾಯ್ 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 ಬಾಯ್. ಇಲ್ಲಿಂದಾನೇ ವ್ಲಾಗ್ ಸ್ಟಾರ್ಟಾ? ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಆಯ್ತು, ನಿಮ್ಮ ಮುಖ ಲಾಸ್ಟಿಗೆ ತೋರಿಸಿ, ಇಲ್ಲಿ ಅಡ್ಡ ಹಿಡ್ಕೊಂಡ್ಬಿಟ್ರೆ ಹೆಂಗೆ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್ ಸಣ್ಣ ನೈಲ್ ಪೇಂಟ್ ನೋಡಿ ಗಾಯ್ಸ್, ಮದುವೆಗೆ ಯಾವ ಥರ ಮಾಡ್ಕೊಂಡಿದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಿದೆ. ಸೊ ಮದುವೆಗೆ ಸಣ್ಣ ಊರಿಗೆ ಹೋಗ್ತಾ ಇದ್ದಾರೆ. ನನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರಿದೆ ಪಾಪ, ಅದಕ್ಕೆ ಅಳ್ಕೊಂಡು ಅಳ್ತಾ ಇದ್ದಾರೆ. ಮನೆಗೆ ಹೋಗ್ಬೇಕಾದ್ರೆ ತವ್ರ ಮನೆಗೆ ಅವಾಗಲೂ ಖುಷಿಯಲ್ಲಿ ಇರ್ಬೇಕಮ್ಮ. ಅಳ್ತಿಲ್ವಾ ಗಾಯ್ಸ್? ಇಷ್ಟೊತ್ತು ಹೆಂಗೆ ಅಳ್ತಿದ್ರು ಅಂದರೆ ಕ್ಯಾಮ್ರಾ ತೆಗ್ದಿದ ತಕ್ಷಣ ಎಲ್ಲ ನಿಲ್ಲಿಸಿದ್ರು. ನಂಗೆ ಅದಕ್ಕೆ ಕ್ಯಾಮ್ರಾನೇ ಇವಾಗ ನೀವೇ ನನ್ನ ಕಾಪಾಡಬೇಕು. ಅಂದರೆ ನಾನು ಸಮಾಧಾನ ಮಾಡಿದ್ರು ಸಮಾಧಾನ ಮಾಡ್ಕೊಳ್ಳಲ್ಲ ಗಾಯ್, ನೆನೆಸ್ಕೊಂಡು ಅಳ್ತಾರೆ. ಅದಕ್ಕೆ ನಾನೇನು ಅಳ್ತಿಲ್ಲ ಗಾಯ್ಸ್, ಫೀಲ್ ಇದೆ ನನಗೆ. ಹಂಗಂತ ನಾನು ಈ ಥರ ಸಣ್ಣ ಥರ ಅಳಲ್ಲ. ಸಣ್ಣ ತುಂಬ ಸಾಫ್ಟ್, ನಿಮಗೆ ಗೊತ್ತಲ್ಲ, ಮೃದು ಸ್ವಭಾವದ ಜೀವಿ ಸಣ್ಣ. ಜೀವಿ ಅಲ್ಲ, ಮನುಷ್ಯಳು ನೋಡಿ. ಇಲ್ಲಿ ತೋರಿಸಿ ಎಲ್ಲ ಪ್ಯಾಕ್. ಹಲೋ ಗಾಯ್ಸ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸಣ್ಣ ಹೊರಡೋ ಟೈಮ್ ಬಂದಿದೆ. ಸೊ ಫೆಬ್ರವರಿ 1ಗೆ ಹೊರಡಬೇಕಾಗಿತ್ತು. ಸೊ ಸಂಡೇ ಇರೋದ್ರಿಂದ ಮಂಡೇ ಹೊರಡ್ತಾ ಇದ್ದಾರೆ. ಸಣ್ಣ ಹೇಗೆ ಅನ್ನಿಸ್ತಿದೆ? ಹೇಗೂ ಅನ್ನಿಸ್ತಾನೆ ಇಲ್ಲ ಗೈಸ್, ತುಂಬ ಬೇಜಾರಲ್ಲಿದ್ದಾರೆ ಸಣ್ಣ. ನೀವೇ ನೋಡಿದ್ರಿ, ಸೈಲೆಂಟ್ ಆಗಿದ್ದೀನಿ. ತುಂಬ ಸೈಲೆಂಟ್ ಆಗಿದ್ದಾರೆ. ಸೊ ಹೊರಡ್ಬೇಕಾದ್ರೆ ಅದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಜಾರಾಗುತ್ತೆ. ಸೊ ಬರ್ತೀನಿ ಅನ್ನೋ ಖುಷಿಯಲ್ಲಿ ಹೋಗ್ಬಿಟ್ಟು ಬರಬೇಕಷ್ಟೆ. ಸೊ ಯಾವ್ಯಾವ ಥರ ಪ್ಯಾಕ್ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ. ಸಣ್ಣದು ಎಷ್ಟು ಲಗೇಜ್ ಇದೆ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್. ಇದು ನೋಡಿ ಸಣ್ಣ ಲಗೇಜ್, ಇವೆರಡೂ ಕೂಡ ಎತ್ಕೊಂಡು ಹೋಗ್ಬೇಕು ಅವ್ರ ಊರಿಗೆ. ನೆಕ್ಸ್ಟು ಇಲ್ಲಿ ಇದೆ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ವಿಟೇಷನ್ ಕಾರ್ಡು ಸಣ್ಣ ಮನೆ ಕಡೆಯವ್ರದ್ದು. ಸೊ ಇದು ಮೂರೂ ಎತ್ಕೊಂಡು ಹೋಗ್ಬೇಕು. ಈ ಬಾಡಿ 3 ಎತ್ಕೊಂಡು ಹೋಗುತ್ತಾ? ಹಾಂ, ಎತ್ಕೊಂಡು ಹೋಗುತ್ತೆ. ಹಾಂ, ಸ್ಟ್ರಾಂಗ್ ಇದ್ದೀರಾ ಬಸ್ ತನಕ? ಗೈಸ್ ಇವಾಗ ಮೆಜೆಸ್ಟಿಕ್ KSRTC ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಸೊ ಸಣ್ಣನ ಕರ್ಕೊಂಡು 2 ವೀಲರಲ್ಲಿ 3 ಲಗೇಜ್ನ ಇಡಬೇಕು. ಬನ್ನಿ ಹೋಗೋಣ ಸಣ್ಣ. ಚಾರ್ಜರ್ ಎತ್ತಿಕ್ಕೋತೀನಿ. ಸ್ವಲ್ಪ ಬಿಸಿ ನೀರು ಕುಡೀರಿ. ಹಾಂ, ಕುಡ್ದೆ. ಕುಡಿದ್ರಾ? ಅಲ್ಲ, ಇದು ನಾವು ಫ್ರೆಶ್ ಕುಡಿತೀವಲ್ಲ ಅದು. ಗಾಯ್ಸ್ ಇದು ಸಣ್ಣ ಫೋನು. ಸೊ ಟೈಮ್ ನೋಡಿ 5:45 ಆಗಿದೆ. ಗಾಯ್ಸ್ ಸಣ್ಣವ್ರು ಏನಕ್ಕೆ ಅಷ್ಟು ಬೇಜಾರಾಗಿ ಇರೋದು ಅಂತ ಅಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವಾಗಲೂ ಊರಿಗೆ ಅವ್ರ ಜೊತೆ ನಾನೇ ಹೋಗ್ತಿದ್ದೆ. ಅಂದರೆ ಅವರು ಬೆಂಗಳೂರಿಗೆ ಬಂದಾಗಿಂದನೂ ಒಂದು ಸರಿನೂ ಮಿಸ್ ಮಾಡಿರಲಿಲ್ಲ. ಸೊ ಈ ಸರಿ ನಾನು ಹೋಗೋಕ್ಕಾಗ್ತಿಲ್ಲಲ್ಲ. ಸೊ ಅದಕ್ಕೆ ಅವ್ರಿಗೂ ಬೇಜಾರಿದೆ. ಮತ್ತು ನನ್ನ ಬಿಟ್ಟು 12 ದಿನ ಇರಬೇಕು ಅನ್ನೋ ಒಂದು ಫೀಲಿಂಗ್ ಇದೆ. ಅದಕ್ಕೋಸ್ಕರ ಅಳ್ತಾರೆ. ಅದನ್ನೇ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೀನಿ. ಖುಷಿಯಿಂದ ಹೋಗ್ಬಿಟ್ಟು ಬನ್ನಿ, ಇನ್ನು ಲೈಫ್ ಲಾಂಗ್ ಇಲ್ಲೇ ಇರ್ತೀರಾ ನೀವು, ಏನಕ್ಕೆ ತಲೆ ಕೆಡಿಸ್ಕೋತೀರಾ ಅಂತ ಹೇಳಿದ್ದೀನಿ. ಸೊ ಅದೇ ಖುಷಿಯಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಳಿಸ್ಕೊಳ್ಳೋಣ. ಸ್ವಲ್ಪ ನನಗೂ ಬೇಜಾರಿದೆ, ಬೇಜಾರಿಲ್ಲ ಅಂತೇನಿಲ್ಲ, ಬಟ್ ಮನಸ್ಸಲ್ಲಿದೆ. ಹುಡುಗರು ಆಲ್ಮೋಸ್ಟ್ ತೋರಿಸ್ಕೊಳ್ಳಲ್ಲ, ಹುಡುಗಿರು ತಡ್ಕೊಳಕ್ಕಾಗೋದಿಲ್ಲ. ಲಗೇಜು ತಂದಿಟ್ಟಿದ್ದೀನಿ. ಸೊ ಚಾರ್ಜಿಂಗು ಗಾಡಿ ಹಾಕಿದ್ದೆ ನೈಟು. ಸೊ ಫುಲ್ ಚಾರ್ಜ್ ಆಗಿದೆ ಗಾಡಿ ನೋಡಿ. ಈ ಗಾಡಿಯಲ್ಲಿ ಇವಾಗ 3 ಲಗೇಜ್ನ ಇಟ್ಕೊಂಡು ಹೋಗಬೇಕು. ಸಣ್ಣ ಒಂದು ತೊಗೊಂಡು ಬರ್ತಾರೆ, ನಾನು 2 ತೊಗೊಂಡು ಬಂದೆ ಈಗ. ಬನ್ನಿ ಚಾರ್ಜಿಂಗಿಂದ ತೆಗಿಯೋಣ. ಗಾಯ್ಸ್ ಸಣ್ಣ ನೋಡಿ ಗಾಯ್ಸ್ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದಾರೆ. ಏನಕ್ಕಂದರೆ ಫುಲ್ ಚಳಿ ಇದೆ. ಸೊ ಅದಕ್ಕೋಸ್ಕರ ನೋಡಿ ಅವ್ರದ್ದು ಹೆಡ್ಸೆಟ್ ನೋಡಿ ಹೆಂಗಿದೆ ಬೊಂಬೆದು. ಇವಾಗ ಈ 3 ಲಗೇಜ್ನ ಎತ್ಕೊಂಡು ಹೋಗಬೇಕು. ಸೊ ಈ ಲಗೇಜ್ನ ಮುಂದೆ ಇಟ್ಕೊಬೋದು, ದೊಡ್ಡ ಲಗೇಜ್ನ ಹಿಂದೆ ತೊಡೆ ಮೇಲೆ ಇಟ್ಕೊಳ್ಳಿ, ಸರಿನಾ? ಗಾಯ್ಸ್ ನಮ್ಮಮ್ಮ ಬಂದರು. ನಮ್ಮಮ್ಮಗೆ ಹೇಳಿದಾರ ಬಾಯಿ. ಗಾಯ್ಸ್ ಫೈನಲಿ ಇವಾಗ ಮೆಜೆಸ್ಟಿಕ್ ಹತ್ರ ಬಂದ್ವಿ. ಸೊ ಟಿಫನ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದರೆ ಅವರು ಟಯರ್ಡ್ ಆಗಿಬಿಡ್ತಾರೆ ಜರ್ನಿ ಮಾಡಬೇಕಾದ್ರೆ ಅಂತ ಟಿಫನ್ ಮಾಡೋದಕ್ಕೆ ಅಂತ ಬಂದ್ವಿ. ತೋರಿಸ್ತೀನಿ ನೋಡಿ ಗಾಯ್ಸ್. ಕೃಷ್ಣ ವೈಭವ ವೆಜ್ಜಿಗೆ ಬಂದ್ವಿ ಟಿಫನ್ ಮಾಡೋದಕ್ಕೆ ಅಂತ. ಸಣ್ಣ ಟಿಫನ್ ಮಾಡ್ತಾ ಇದ್ದಾರೆ. ಲಗೇಜು ಇಲ್ಲೊಂದು ಇಲ್ಲಿಟ್ಟಿದ್ದೀನಿ, ಅದಕ್ಕೆ ನಾನು ಇಲ್ಲೇ ನಿಂತಿದ್ದೆ. ಬನ್ನಿ ಸಣ್ಣ ಹತ್ರ ಮಾತಾಡ್ಸೋಣ. ಸಣ್ಣಮ್ಮ, ನಿಮ್ಮ ಮುಖನ ಇನ್ಮೇಲೆ ನಾನು ನೋಡೋದು ಮದುವೆ ಟೈಮಲ್ಲೇ, ನೀವು ಅಷ್ಟೇ ನನ್ನ ನೋಡೋದು ಮದುವೆ ಟೈಮಲ್ಲೇ ಅಲ್ವಾ?
ರೆಡಿ ಆದ ನಂತರ ರೆಡಿ ಆದ ನಂತರ ನೋಡೋಣ. ಇವಾಗ ನೀವು ಯಾವ ಥರ ರೆಡಿ ಆಗಿರ್ತೀರಾ? ನಾನು ನಿಮ್ಮ ನೋಡಿ ಕಾಯ್ತಾ ಇರ್ತೀನಿ, ಹಾಗೆ ಅವರು ಕಾಯ್ತಾ ಇರ್ತಾರೆ ತಾನೆ ಮದುವೆ. ಗಾಯ್ಸ್ ಸನ್ನು ಇನ್ನು ಮದುವೆ ಟೈಮಲ್ಲಿ ರೆಡಿ ಆದಮೇಲೆ ನಾನು ನೋಡೋಕ್ಕಾಗೋದು ಸನ್ನುನ. ಸೊ ಅಲ್ಲಿವರೆಗೂ ನೀವು ವ್ಲಾಗ್ಗಳಲ್ಲಿ ಸನ್ನುನ ನೋಡ್ತಾ ಇರ್ತೀರಾ. ನಾನಿಲ್ಲಿ ಯಾವಾಗ ವ್ಲಾಗ್ ಎಂಡ್ ಮಾಡ್ತೀನಿ ಸನ್ನು ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಸನ್ನು ಮನೆ ಊರ್ ವ್ಲಾಗ್ ಎಲ್ಲ ನೀವು ನೋಡ್ತಾ ಇರ್ತೀರಾ. ಊರಿಗೆ ಹೋಗೋದು, ಊರಲ್ಲಿ ಯಾವ ಥರ ಇರುತ್ತೆ ಶಾಸ್ತ್ರಗಳು, ಅದನ್ನೆಲ್ಲ ನಿಮಗೆ ಸನ್ನು ತಿಳಿಸ್ಕೊಡ್ತಾರೆ. ಸೊ ಅದಕ್ಕೆ ನಾನು ದೂರದಿಂದ ಸನ್ನುಗೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ. ಸನ್ನು ಮನೇಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮನೆಗೆ ಹೋದ್ಮೇಲೆ ಮನೆಯವರ ರಿಯಾಕ್ಷನ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನ ಮುಂದಿನ ವ್ಲಾಗಲ್ಲಿ ತಿಳಿಸ್ತಾರೆ. ಸೊ ಸನ್ನು ಹೋಗ್ತಿರೋದಕ್ಕೆ ನನಗೂ ಬೇಜಾರಿದೆ, ಬಟ್ ಆದರೂ ಲೈಫ್ ಲಾಂಗ್ ನನಗೆ ಸಿಗ್ತಾರಲ್ಲ ಅನ್ನೋ ಒಂದು ತುಂಬಾ ಖುಷಿ ಇದೆ. ಸೊ ಆ ಖುಷಿಯಲ್ಲಿ ಇದ್ದೀನಿ. ಗಾಯ್ಸ್ ಹೆವಿ ಚಳಿ ಇದೆ ಗಾಯ್ಸ್. ಪಾಪ ಸನ್ನು ಅದು ಹೆಂಗೆ ಈ ಚಳಿಯಲ್ಲಿ ಜರ್ನಿ ಮಾಡ್ತಾರೆ ಅಂತ ಕಷ್ಟ ಇದೆ ಹೆವಿ. ಅದಕ್ಕೆ ನೋಡಿ ಫುಲ್ಲು ಪ್ಯಾಕ್ ಮಾಡಿಸ್ಬಿಟ್ಟಿದ್ದೀನಿ. ಚಳಿ ಚೆನ್ನಾಗಿದೆಯಾ ಸನ್ನುಮ್ಮ? ಚೆನ್ನಾಗಿದೆ. ತಿನ್ನಿ. ಏಯ್ ತಿಂತಾ ಇರೋದೇ ಎರಡು ಇಡ್ಲಿ, ಅದರಲ್ಲಿ ನನಗೆ ಬೇರೆ ಅರ್ಧ ಇಡ್ಲಿ. ಗಾಯ್ಸ್ ನಾನು ಆಮೇಲೆ ತಿನ್ಬೋದು ಗಾಯ್ಸ್. ಸಣ್ಣ ಪಾಪ ಇವಾಗಲೇ ತಿನ್ಬಿಡ್ಲಿ ಅಲ್ವಾ. ಗಾಯ್ಸ್ ಬೆಂಗಳೂರಲ್ಲಿ ಬೆಳಗ್ಗೆ ಹೊತ್ತು ಎಷ್ಟು ಟ್ರಾಫಿಕ್ ಇದೆ ನೋಡಿ. ಇವಾಗ ಈ ಟ್ರಾಫಿಕಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು ಬಸ್ ಸ್ಟಾಪಿಗೆ. ಸೊ KSRTC ಬಸ್ ಸ್ಟಾಪ್ಗೆ ಹೋಗಬೇಕು. ಬನ್ನಿ ಹೊರಡೋಣ. ಲಗೇಜ್ ನೋಡ್ಕೋತಾ ಇದೆ ಇಷ್ಟೊತ್ತು. ಸಣ್ಣ ಈಗ ಟಿಫನ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಗಾಯ್ಸ್ ಫೈನಲಿ KSRTC ಬಸ್ ಸ್ಟಾಪ್ಗೆ ಬಂದ್ವಿ. ಸೊ ಸಣ್ಣ ಲಗೇಜ್ ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಎಳ್ಕೊಂಡು ಹೋಗ್ತಾ ಇದೀವಿ ಲಗೇಜ್ನ. ಫುಲ್ಲು ಸುಸ್ತಾಗೋಯ್ತು ಪಾಪ. ಸಣ್ಣ ಅಲ್ಲಿ ಇಳಿದ್ಮೇಲೆ ಎಷ್ಟು ಲಗೇಜ್ನ ಹೆಂಗೆ ತೊಗೊಂಡು ಹೋಗ್ತಾರೆ ಅನ್ನೋದು ಯೋಚನೆ ಮಾಡ್ತಾ ಇದ್ದೆ. ಸೊ ಅವ್ರು ಚಿಕ್ಕಪ್ಪ ಬರ್ತಾರೆ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಬನ್ನಿ ನೋಡೋಣ ಯಾವ ಬಸ್ ಸಿಗುತ್ತೆ ಅಂತ. ಗಾಯ್ಸ್ ಬಸ್ ಸ್ಟಾಪಕ್ಕೆ ಅಂತೂ ಇಂತೂ ನಾವು ತೊಗೊಂಡು ಬಂದ್ವಿ ಲಗೇಜು. ಸೊ 3 ಲಗೇಜು ಇಲ್ಲಿ ಇಟ್ಟಿದ್ದೀವಿ. ಸಣ್ಣ ಬಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲೇ ಪುತ್ತೂರು ಬಸ್ ಬರೋದು. ಸೊ ಇನ್ನೂ ಬಸ್ಗಳು ಯಾವುದು ಬಂದಿಲ್ಲ, ಎಲ್ಲ ಧರ್ಮಸ್ಥಳ ಬಸ್ಗಳು ಬಂದಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಸಣ್ಣ ನೋಡಿ ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ಸರಿ ಏನಾಯ್ತು? ಪಿಂಪಲ್ ನೋವು ಇದೆಯಾ? ಮುಖ ಹಂಗೆ ಹಿಡ್ಕೊಂಡಿರ್ಬೇಡಿ ಬೇಜಾರಲ್ಲಿ, ಸರಿನಾ? ಹಾಂ ಆ ಥರ ಇರಬೇಕು. ಖುಷಿಯಲ್ಲಿ ಹೋದರೆ ನಾವು ಇಲ್ಲಿ ಖುಷಿಯಿಂದ ಕೆಲಸ ಮಾಡ್ಬೋದು. ನಾನು ಖುಷಿಯಿಂದ ಕೆಲಸ ಮಾಡ್ತೀನಿ. ಮಾಸ್ಕ್ ತೆಗೀರಿ, ಸ್ವಲ್ಪ ಮುಖ ದರ್ಶನ ಮಾಡೋಣ. ಗಾಯ್ಸ್ KSRTC ಬಿಡ್ತಿರೋ ಕಾರಣ ಇಷ್ಟೇ. ಇವ್ರಿಗೆ ನೈಟ್ ಜರ್ನಿ ತುಂಬಾ ಭಯ. ಏನಕ್ಕಂದರೆ ಒಬ್ಬಳೇ ಕಳಿಸೋದು ನಾನೇ ಬೇಡ ಅಂತ ಹೇಳಿದ್ದೀನಿ. ಹೋಗಬೇಡಿ ಸನ್ನು, ನೈಟು ಬೆಳಗ್ಗೆ ಹೊತ್ತು ಹೋಗಿ ಸಂಜೆ ರೀಚ್ ಆಗ್ತೀರಾ. ಬೆಳಕಿರಬೇಕಾದ್ರೇ ರೀಚ್ ಆದರೆ ಸೇಫ್ ಅಂತ ಅಂದಿದ್ದೀನಿ. ಸೊ ಅದಕ್ಕೋಸ್ಕರ KSRTC ಬಸ್ಸಲ್ಲಿ ಇವಾಗ ಹತ್ತಿಸ್ತಾ ಇರೋದು. ಸೊ ಆರಾಮಾಗಿ ಅಲ್ಲೋಗಿ ಇಳಿತಾರೆ. ಅಲ್ಲಿ ಇಳಿದಿದ ತಕ್ಷಣ ಇವ್ರು ಚಿಕ್ಕಪ್ಪ ಅವ್ರು ಬರ್ತಾರೆ, ಅವ್ರ ಜೊತೆ ಹೋಗ್ತಾರೆ. ಮತ್ತು ಮನೆಯವ್ರನ್ನೆಲ್ಲ ಮೀಟ್ ಮಾಡ್ತಾರೆ. ಇನ್ನೇನು ಸಣ್ಣನು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ನಾನು ಬಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಸಣ್ಣ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಬಸ್ಸು ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳಿದೆ. ಸೊ ಇವಾಗ ಟೈಮು 7 ಗಂಟೆ ಆಗಿದೆ. 7:15 ಬರುತ್ತೆ ಅಂತ ಹೇಳಿದ್ದಾರೆ. ಸಣ್ಣ ಜೊತೆ ಮಾತಾಡೋದಕ್ಕೆ 1/2 ಅವರ್ ಟೈಮ್ ಸಿಕ್ತು ಅಂತ ತುಂಬ ಖುಷಿ ಆಗ್ತಿದೆ. ಬನ್ನಿ ಸಣ್ಣ ಜೊತೆ ಮಾತಾಡೋಣ. ಸಣ್ಣ ಅವರೇ, ಸಬ್ಸ್ಕ್ರೈಬರ್ಸಿಗೆ ನಿಮ್ಮ ಫಾಲೋವರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನನ್ನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು. ಸೊ ನೆಕ್ಸ್ಟು ಎಲ್ಲ ನಮ್ಮದು ಮ್ಯಾರೇಜಿದು ಏನೇನು ಪ್ರಿಪರೇಷನ್ ಆಗ್ತದೆ ಅದರದ್ದು ನಾನು ಬ್ಲಾಗ್ ಮಾಡ್ತೀನಿ ಊರಲ್ಲಿ. ಸೊ ಇವಾಗ ಮುನ್ನು ಇಲ್ಲಿಗೆ ನಾನು ಊರಿಗೆ ಕಳಿಸ್ಕೊಡೋ ಅಲ್ಲಿ ಬ್ಲಾಗ್ನ ಸ್ಟಾಪ್ ಮಾಡ್ತಾರೆ. ಸೊ ಇವತ್ತು ನಾನು ಮುನ್ನುಗೆ ಬಾಯ್ ಮಾಡೋದ್ರಿಂದ ಹಿಡಿದು ನಮ್ಮ ಊರಲ್ಲಿ ವೆದರ್ ಇದಾಗಲಿ, ಆಮೇಲೆ ಏನೇನು ಪ್ರಿಪರೇಷನ್ ಆಗ್ತಿದೆ, ಮತ್ತು ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ, ಯಾವ ಥರ ಅಲ್ಲಿ ಅರೇಂಜ್ಮೆಂಟ್ ಆಗ್ತಿದೆ ಅಂತ ಅದನ್ನು ಬ್ಲಾಗ್ ಮಾಡ್ತೀನಿ ಗೈಸ್. ಸೊ ಅದನ್ನು ಊರಲ್ಲೇ ಪೋಸ್ಟ್ ಮಾಡ್ತೀನಿ ಬ್ಲಾಗ್ ಮಾಡಿ. ಸೊ ಅದಕ್ಕೆ ಮುನ್ನು ನನಗೆ ಥಂಬ್ನೈಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಬೆಂಗಳೂರಲ್ಲಿ. ಚೆನ್ನಾಗಿ ಎಡಿಟ್ ಮಾಡಿ, ಚೆನ್ನಾಗಿ ತೋರಿಸ್ಕೊಡಿ, ಒಂದನ್ನು ಮಿಸ್ ಮಾಡಬೇಡಿ, ಸರಿನಾ? ಅವರು ನಿಮಗೋಸ್ಕರ ಕಾಯ್ತಿರ್ತಾರೆ, ನಿಮ್ಮ ವ್ಲಾಗುಗೋಸ್ಕರ ಕಾಯ್ತಾ ಇರ್ತಾರೆ. ಓಕೆನಾ? ಸರಿ ಆಯಿತು. ಅವರಿಗೆ ಎಂಟರ್ಟೈನ್ಮೆಂಟ್ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಊರಿಗೆ ಹೋದ್ರು ಎಷ್ಟೇ ಬ್ಯುಸಿ ಇದ್ರು ನನ್ನ ಹತ್ರ ನನಗೆ ಎಷ್ಟಾಗುತ್ತೆ ಅಷ್ಟು ಟೈಮಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಗೈಸ್. ಅಶ್ವಮೇಧ ಬಸ್ ಸಿಕ್ತು ಡೈರೆಕ್ಟ್ ಪುತ್ತೂರಿಗೆ. ಫಸ್ಟ್ ಆಫ್ ಆಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಹೇಳ್ತಿದ್ದಿದ್ದು ಅಶ್ವಮೇಧನೇ ಇರ್ಲಪ್ಪ, ಯಾಕಂದ್ರೆ ಚಾರ್ಜಿಂಗ್ ಎಲ್ಲ ಇಡೋಕ್ಕಾಗುತ್ತೆ. ಆದ್ರೂ ಪವರ್ ಬ್ಯಾಂಕ್ ತಗೊಂಡಿದ್ದೀನಿ, ಬಟ್ ಇದೊಂಥರ ಕಂಫರ್ಟೇಬಲ್ ನನಗೆ ಈ ಬಸ್. ಸರಿ ಆಯ್ತು, ಆರಾಮಾಗಿ ಕೂತ್ಕೊಳ್ಳಿ. ಬರಲಾ? ಆಯ್ತು, ನೀವು ಹುಷಾರು. ಇದು ಮತ್ತೆ ಮ್ಯಾರೇಜ್ ಇದೆಲ್ಲ ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಸರಿ ಬಾಯ್ ಮಾ. ಗಾಯ್ಸ್ ಫೈನಲಿ ಸಣ್ಣನ ಬಸ್ ಹತ್ಸಿದ್ದೀನಿ. ಸೊ ಇಲ್ಲಿಂದ ಹೊರಡ್ತಾರೆ ಸಣ್ಣ. 4 ಗಂಟೆ 5 ಗಂಟೆಗೆಲ್ಲ ರೀಚ್ ಆಗುತ್ತೆ ಸಂಜೆ. ಸೊ ಬಾಯ್ ಸಣ್ಣಮ್ಮ, ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟಾ? ಆಯ್ತು, ನಿಮ್ಮ ಮುಖ ಲಾಸ್ಟಿಗೆ ತೋರಿಸಿ. ಇಲ್ಲಿ ಅಡ್ಡ ಇಟ್ಕೊಂಡ್ಬಿಟ್ರೆ ಹೆಂಗೆ? ಮಾಸ್ಕ್ ಎಲ್ಲ ಹಾಕೊಂಡಿದ್ದೀರಾ? ಹೆಲ್ಮೆಟ್ ಕೊಡಿ ಕರೆಕ್ಟು. ಬಾಯ್ 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 ಬಾಯ್.
ಹಾಂ ಸಣ್ಣ ಹುಷಾರು, ಬಾಯ್ ಬಾಯ್. ಅಯ್ಯೋ ನನ್ನೇ ಬ್ಲಾಗ್ ತೆಗಿತಿಲ್ಲಮ್ಮ. ಬಾಯ್ ಬಾಯ್, ಹೊರಡುತ್ತೆ ಇನ್ನೇನು ಬಸ್ಸು, ಓಕೆನಾ? ಟಾಟಾ ಗಾಯ್ಸ್. ಫೈನಲಿ ಸಣ್ಣನ ಬಸ್ ಹತ್ತಿ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನಿರಲ್ಲ, ಮಿಸ್ ಮಾಡಿದೆ. ಸಣ್ಣ ಮದುವೆ ವ್ಲಾಗ್ ಆಗಿರ್ಬೋದು, ಸಣ್ಣ ಮೆಹಂದಿ ಶಾಸ್ತ್ರದ ವ್ಲಾಗ್ ಆಗಿರ್ಬೋದು ನೋಡಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಮದುವೆ ಟೈಮಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು